ಮಂಗಳೂರಿನ ಪಕ್ಕದ ಕರಾವಳಿ ತೀರದ ಹಳ್ಳಿ. ಇನ್ನು ಸೂರ್ಯನ ಮೊದಲ ಕಿರಣ ಮುನ್ನವೇ ಎಚ್ಚರಗೊಳ್ತಿತ್ತು. ಆದರೆ ತಣ್ಣನೆಯ ಗಾಳಿ, ಅಡಕೆ ತೋಟಗಳ ಹಸಿರು, ಮುಂಜಾನೆ 5 ಗಂಟೆಗೆ ಎದ್ದು ಮಣ್ಣಿಗೆ ಬೆವರು ಸುರಿಸುವ ಶ್ರಮಜೀವಿಗಳ ಬದುಕು ಅಲ್ಲಿನವ್ರದ್ದು. ಆದರೆ ಆ ಇಡೀ ಹಳ್ಳಿಯಲ್ಲಿ ಒಂದು ಮನೆ ಮಾತ್ರ ಸೂರ್ಯ ನೆತ್ತಿ ಮೇಲೆ ಬಂದು ಕಡು ಬಿಸಿಲು ಮೂಡೋವರೆಗೂ ಸಂಪೂರ್ಣ ಶಾಂತವಾಗಿರ್ತಿತ್ತು. ಅದು ಆ ಊರಿನ ಅತ್ಯಂತ ಶ್ರೀಮಂತ ಜಮೀನ್ದಾರರಾದ ರಂಗನಾಥ್ ಅವರ ದೊಡ್ಡ ಬಂಗಲೆ. ಆ ಬಂಗಲೆಯ ಒಳಗಿನ AC ಕೋಣೆಯಲ್ಲಿ ಮಧ್ಯಾಹ್ನ 12 ಆಗ್ತಿದ್ರೂ ಕೂಡ ಕದ ಮುಚ್ಚಿ ಹಾಸಿಗೆಯಿಂದ ಹೇಳದ ಒಬ್ಬ ಹುಡುಗಿ ಇದ್ಲು. ಅವಳೇ ಸುಲೋಚನಾ. ಸುಲೋಚನಾ ರಂಗನಾಥ್ ಅವರ ಒಬ್ಬಳೇ ಮಗಳು. ತಂದೆಯವರ ಮಿತಿಮೀರಿದ ಮುದ್ದಿನಿಂದಾಗಿ ಅವಳಿಗೆ ಕಷ್ಟ ಎನ್ನುವ ಪದದ ಅರ್ಥವೇ ಗೊತ್ತಿರಲಿಲ್ಲ. ಬಿಳಿ ಚರ್ಮ, ನಯವಾದ ಮುಖ, ಆಧುನಿಕ ನಗರದ ಹುಡುಗಿಯರಂತ ಕಾಣುವ ಸೌಂದರ್ಯ ಅವಳಲ್ಲಿ ಮರೆಮಾಡಿತ್ತು. ಆದರೆ ಸೌಂದರ್ಯದ ಜೊತೆಯಲ್ಲೇ ಅವಳಲ್ಲಿ ಅದಕ್ಕಿಂತ ಹೆಚ್ಚಾದ ಅಹಂಕಾರ ಮತ್ತು ಮಿತಿಮೀರಿರುವಂತಹ ಸೋಮಾರಿತನ ಬೇರೂರಿತ್ತು. ಬೆಳಗ್ಗೆ ಎದ್ದು ತನ್ನ ಕೋಣೆಯ ಪರದೆಯನ್ನು ಸರಿಸಿದಂಥ ಸುಲೋಚನಾ ಬೆಡ್ ಮೇಲಿದ್ದ ಐಫೋನನ್ನು ತೆಗೆದುಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸನ್ನು ನೋಡೋಕೆ ಶುರು ಮಾಡ್ತಾಳೆ. ಪ್ರಪಂಚ ಎಲ್ಲೆಲ್ಲೋ ಸಾಗ್ತಾ ಇದೆ, ಆದರೆ ಅವಳ ಪ್ರಪಂಚ ಮಾತ್ರ ಮೊಬೈಲ್ ಸ್ಕ್ರೀನ್ ಹಾಗೂ ಕನ್ನಡಿಯ ನಡುವೆ ಮಾತ್ರ ಸೀಮಿತವಾಗಿತ್ತು. ಸುಲೋಚನಾ, ಹೇಳಮ್ಮ, ಮಧ್ಯಾಹ್ನ 1 ಆಗ್ತಾ ಬಂತು. ನಿಮಗೋಸ್ಕರ ನಾನೇ ಕೈಯಾರೆ ಮಸಾಲೆ ದೋಸೆ ಮಾಡಿ ತಂದಿದ್ದೀನಿ, ಎದ್ದು ತಿನ್ನುವೆಯಂತೆ ಅಂತ ಹೇಳಿದ್ಲು ತಾಯಿ. ಶಾರದಾ ಪ್ರೀತಿಯಿಂದ ಮಗಳ ಕೋಣೆಯ ಬಾಗಿಲನ್ನು ತಟ್ಟುತ್ತಾ ಹೊಳಬಂದ್ಲು. ಸುಲೋಚನಾ ಸೋಂಬೇರಿತನದಿಂದ ಮೈ ಮುರಿಯುತ್ತಾ, ಅಮ್ಮ, ನಿನಗೆ ಎಷ್ಟು ಸಲ ಹೇಳಬೇಕು? ಬೆಳಗ್ಗೆ ಬೇಗ ಎದ್ದರೆ ನನ್ನ ಸ್ಕಿನ್ ಗ್ಲೋ ಆಗುತ್ತೆ. ಈ ಹಳ್ಳಿಯ ಬಿಸಿಲಿಗೆ ಹೋದರೆ ನನ್ನ ಬಣ್ಣ ಟ್ಯಾನ್ ಆಗುತ್ತೆ. ಅದಕ್ಕೆ ನಾನು ಲೇಟಾಗಿ ಎದ್ದೇಳೋದು. ಅಂದ ಹಾಗೆ ಆ ದೋಸೆ ಪ್ಲೇಟ್ ಇಲ್ಲೇ ಬೆಡ್ ಪಕ್ಕದ ಟೇಬಲ್ ಮೇಲೆ ಇಟ್ಟು ಹೋಗು. ನನಗೆ ಅಡುಗೆ ಮನೆ ಕಡೆ ಬರೋಕ್ಕೆ ಮೂಡಿಲ್ಲ ಅಂದ್ಲು ಅಲಕ್ಷ್ಯದಿಂದ. ತಾಯಿ ಶಾರದಾ ಕೂಡ ಬೇಸರದಿಂದ ನಿಟ್ಟುಸಿರುಬಿಟ್ಲು. ಸುಲೋಚನಾ ಹುಟ್ಟಿದಾಗಿನಿಂದ ಒಂದು ಸಣ್ಣ ಕೆಲಸನೂ ಇವತ್ತವರೆಗೂ ಮಾಡಿರಲಿಲ್ಲ. ತನ್ನ ಊಟ ಮಾಡಿದ ತಟ್ಟೆಯನ್ನು ಕೂಡ ಎತ್ತಿಡುವ ಶಿಸ್ತು ಅವಳಿಗಿರಲಿಲ್ಲ. ದಿನವಿಡೀ ಆನ್ಲೈನಲ್ಲಿ ಮಾಡರ್ನ್ ಬಟ್ಟೆಗಳನ್ನು ಆರ್ಡರ್ ಮಾಡೋದು, ಅರ್ಧ ಜೀನ್ಸ್ ಪ್ಯಾಂಟ್ಗಳನ್ನು ಧರಿಸಿ ಕನ್ನಡಿಯ ಮುಂದೆ ನಿಂತು ರೀಲ್ಸ್ ಮಾಡೋದು ಅವಳ ದಿನಚರಿ. ಹಳ್ಳಿಯ ರಸ್ತೆಯಲ್ಲಿ ಅವಳು ಹರಿದ ಜೀನ್ಸ್ ಹಾಕ್ಕೊಂಡು ಸೊಕ್ಕಿನಿಂದ ನಡೆದು ಹೋಗ್ತಿದ್ರೆ ಊರಿನ ಹಿರಿಯರು ಗುಸುಗುಸು ಮಾತಾಡ್ಕೊಳ್ತಿದ್ರು. ನೋಡ್ರಪ್ಪ, ಜಮೀನ್ದಾರರ ಮಗಳ ಆ್ಯಟಿಟ್ಯೂಡು, ಇವಳು ಕೇವಲ ಮೊಬೈಲ್ ಮುಂದೆ ನಿಂತು ನಟಿಸೋಕೆ ಮಾತ್ರ ಲಾಯಕ್ಕು. ಇಂತಹ ಸೋಮಾರಿ ಹುಡುಗಿಯನ್ನು ಕಟ್ಕೊಳ್ಳೋ ಅನ್ನೋ ಕತೆ ಮುಗ್ದೇ ಹೋಗುತ್ತೆ, ಆ ದೇವರೇ ಕಾಪಾಡಬೇಕು ಅಂತ ಹೇಳ್ತಿದ್ರು. ಆದರೆ ಸುಲೋಚನಾಳಿಗೆ ಇಲ್ಲಿ ಇದ್ಯಾವುದಕ್ಕೂ ಕೂಡ ಕಿಂಚಿತ್ ತಲೆ ಕೆಡಿಸ್ಕೊಳ್ಳೋ ಥರ ಇರಲಿಲ್ಲ. ಸೌಂದರ್ಯವಿದ್ದವರಿಗೆ ಈ ಜಗತ್ತೇ ತಾನಾಗಿಯೇ ಹೊಲಿತದೆ ಅನ್ನುವಂತಹ ಒಂದು ಮನಸ್ಥಿತಿಯ ಅಹಂಕಾರ ಅವಳ ರಕ್ತದಲ್ಲೇ ಇತ್ತು. ಆದರೆ ವಿಧಿಯ ಆಟ ಇನ್ನೊಂದು ಥರ ವಿಚಿತ್ರ. ಸುಲೋಚನಳಿಗೆ 20 ವರ್ಷ ತುಂಬ್ತಾ ಇತ್ತು. ಆಕೆಯ ತಂದೆ ರಂಗನಾಥ್ ವ್ಯವಹಾರದಲ್ಲಿ ತೀವ್ರ ನಷ್ಟ ಅನುಭವಿಸಿ ಸಾಲದ ಸುಳಿಗೆ ಸಿಲುಕಿದ್ರು. ಆ ಸಾಲದ ಆಘಾತವನ್ನು ತಡೆಯಲಾರದೆ ಅವರು ಒಂದು ರಾತ್ರಿ ತೀವ್ರ ಹೃದಯಾಘಾತದಿಂದ ಈ ಲೋಕವನ್ನೇ ತೊರೆದ್ರು. ಜಮೀನ್ದಾರರ ಸಾವು ಆ ಕುಟುಂಬವನ್ನು ಬೀದಿಗೆ ತಂದಿತ್ತು. ಮರುದಿನವೇ ಸಾಲಗಾರರು ಬಂದು ಆ ದೊಡ್ಡ ಬಂಗಲೆಯನ್ನು ಜಪ್ತಿ ಮಾಡಿದ್ರು. ಕಣ್ಣು ಬಿಡುವಷ್ಟರಲ್ಲಿ ಶ್ರೀಮಂತಿಕೆಯ ಸಿಂಹಾಸನದಿಂದ ಸುಲೋಚನಾ ಮತ್ತು ಅವಳ ತಾಯಿ ರಾಧಾ ನೆಲಕ್ಕೆ ಬಿದ್ದಿದ್ರು. ತಲೆಮರೆಸಿಕೊಳ್ಳಲು ಅವರಿಗೆ ಉಳಿದದ್ದು ಹಳ್ಳಿಯ ತುದಿಯಲ್ಲಿದ್ದ ಅವರ ಹಳೆಯ ಮಣ್ಣಿನ ಹೆಂಚಿನ ಪುಟ್ಟ ಮನೆ ಮಾತ್ರ. ಅದೇ ಹಳ್ಳಿಯಲ್ಲಿ ಕಷ್ಟಪಟ್ಟು ಶ್ರಮಜೀವಿಯಾಗಿ ಮೇಲ್ಬಂದಿದ್ದ ಸೂರ್ಯ ಎಂಬ ಪ್ರಾಮಾಣಿಕ ಯುವಕನಿದ್ದ. ಆತ ಹಳ್ಳಿಯಲ್ಲೇ ಒಂದು ಸಣ್ಣ ಆರ್ಗಾನಿಕ್ ಹಾಲಿನ ಡೈರಿಯನ್ನು ನಡೆಸ್ತಿದ್ದ. ಹಿಂದೆ ಸುಲೋಚನಳ ತಂದೆ ತನ್ನ ಕಷ್ಟದ ಕಾಲದಲ್ಲಿ ಮಾಡಿದ್ದ ಒಂದು ದೊಡ್ಡ ಸಹಾಯವನ್ನು ಸೂರ್ಯ ಮರೆತಿರಲಿಲ್ಲ. ಕೃತಜ್ಞತೆಯಿಂದ ತಾನೇ ಮಾಡಿದಂತಹ ಅವರೇ ಮಾಡಿಕೊಟ್ಟಂತಹ ಸಹಾಯಕ್ಕೆ ಮಾತು ಕೊಡ್ತ, ಅಮ್ಮ, ಜಮೀನ್ದಾರರ ತಮಗೆ ಮಾಡಿದ ಸಹಾಯ ದೊಡ್ಡದು. ಸುಲೋಚನಾ ಈಗ ಕಷ್ಟದಲ್ಲಿದ್ದಾಳೆ. ಅವಳನ್ನು ನಾನು ಮದುವೆಯಾಗಿ ನನ್ನ ಮನೆಗೆ ಕರೆದೊಯ್ತೇನೆ. ಅವಳ ಜವಾಬ್ದಾರಿ ನನ್ನದು. ಕಷ್ಟ ಕಾಲದಲ್ಲಿ ಇಂಥ ಗುಣವಂತ ಹುಡುಗ ಸಿಕ್ಕಿದ್ದಕ್ಕೆ ಶಾರದಾ ಕಣ್ಣೀರು ಹಾಕುತ್ತಾ ಒಪ್ಪಿದ್ಲು. ಹಳ್ಳಿಯವರೆಲ್ಲ ಸೂರ್ಯನಿಗೆ ಕಿವಿಮಾತು ಹೇಳಿದ್ರು. ಸೂರ್ಯ, ಆ ಹುಡುಗಿ ಎಷ್ಟು ಅಂದವಾಗಿದ್ದಾಳೋ ಅಷ್ಟೇ ಸೋಮಾರಿ ಹುಡುಗಿ. ಅವಳ ಅಂದ ಚಂದಕ್ಕೆ ಸೋಲಬೇಡ. ಮನೆಯ ಯಾವ ಕೆಲಸವೂ ಕೂಡ ಅವಳಿಗೆ ಬರಲ್ಲ ಅಂತವಳನ್ನು ಮದುವೆಯಾಗಬೇಡ. ಆದರೆ ಸೂರ್ಯ, ಮದುವೆಯಾದ ಮೇಲೆ ಜವಾಬ್ದಾರಿ ಬಂದರೆ ಹೆಣ್ಣು ಮಕ್ಕಳು ಬದಲಾಗ್ತಾರೆ, ಅವಳು ಬದಲಾಗ್ತಾಳೆ ಅಷ್ಟೇ ಅಂತ ನಂಬಿ ಸುಲೋಚನಳನ್ನು ಅಗ್ನಿಸಾಕ್ಷಿಯಾಗಿ ಮದುವೆಯಾಗ್ತಾನೆ. ಮದುವೆಯಾಗಿ ಸೂರ್ಯನ ಮನೆಗೆ ಬಂದ ಮೇಲೂ ಸುಲೋಚನಾಳ ಸ್ವಭಾವದಲ್ಲಿ ಒಂಚೂರೂ ಕೂಡ ಬದಲಾವಣೆ ಅನ್ನೋದು ಕಂಡುಬರಲ್ಲ. ಸೂರ್ಯ ಬೆಳಗ್ಗೆ 4 ಗಂಟೆಗೆ ಎದ್ದು ಹಟ್ಟಿ ಕೆಲಸ ಮುಗಿಸಿ ಹಸುವಿನ ಹಾಲು ಕರೆಯಲು ಹೊರಟ್ರೆ ಸುಲೋಚನಾ ಮಾತ್ರ ಸುಮಾರು 9 ಗಂಟೆಯಾದರೂ ಹಾಸಿಗೆಯಿಂದ ಹೇಳ್ತಾನೆ ಇರಲಿಲ್ಲ.
ಗಂಡನಿಗಾಗಿ ಒಂದು ಕಪ್ ಚಹಾ ಕೂಡ ಮಾಡುವ ಪ್ರಯತ್ನಕ್ಕೂ ಆಕೆ ಇವತ್ತಿನವರೆಗೆ ಕೈ ಹಾಕಿರಲಿಲ್ಲ. ಮನೆಯ ಮೂಲೆ ಮೂಲೆಯಲ್ಲಿ ಧೂಳು ತುಂಬಿ ಜೇಡರ ಬಲೆ ಕಟ್ತಿದ್ರೂ ಕೂಡ ಕೈಯಲ್ಲಿ ಪೊರಕೆ ಹಿಡಿಯಲು ಅವಳಿಗೆ ತುಂಬ ಅಸಹ್ಯವನ್ನಿಸ್ತಾ ಇತ್ತು. ಮೊದಲ ದಿನಗಳಲ್ಲಿ ಸೂರ್ಯನೇ ಹೋಟೆಲ್ನಿಂದ ಸ್ವಲ್ಪ ಊಟ ತಂದು ಕೊಡ್ತಾ ಇದ್ದ. ಮನೆಯ ಕೆಲಸವನ್ನು ತಾನೇ ಮಾಡಲು ಹೆಣಗಾಡ್ತಿದ್ದ. ಆದರೆ ಸುಲೋಚನಾ ಮಾತ್ರ ಸದಾ ಮೊಬೈಲ್ ಹಿಡಿದು ಕನ್ನಡಿಯ ಮುಂದೆ ಕುಳಿತಿರ್ತಿದ್ಲು. ಒಂದಿನ ಸೂರ್ಯನ ತಾಳ್ಮೆ ಮುಗಿದೇ ಹೋಯಿತು. ಆ ಸುಲೋಚನಳ ಬಳಿ ಬಂದು ಪ್ರೀತಿಯಿಂದ ಹೇಳ್ತಾನೆ, ಸುಲೋಚನಾ, ಲೈಫ್ ಅಂದರೆ ಕೇವಲ ಇನ್ಸ್ಟಾಗ್ರಾಮ್ ರೀಲ್ಸ್ ಕನ್ನಡಿ ಮುಂದೆ ನಿಲ್ಲೋದಲ್ಲ. ಇದು ನಮ್ಮ ಸಂಸಾರ. ಬೆಳಗ್ಗೆ ಬೇಗ ಎದ್ದು ಕನಿಷ್ಠ ದೇವರಿಗೊಂದು ದೀಪ ಹಚ್ಚೋದನ್ನಾದರೂ ಕಲಿ. ಮನೆ ಅಂದರೆ ಸ್ವಚ್ಛವಾಗಿರಬೇಕು. ಅದಕ್ಕೆ ಸುಲೋಚನಾ ತನ್ನ ಮೊಬೈಲಿಂದ ಮುಖ ತಿರುಗಿಸದೆ ಕಟುವಾದ ಧ್ವನಿಯಲ್ಲಿ ಉತ್ತರಿಸಿದ್ಲು. ನೋಡು ಸೂರ್ಯ, ನನ್ನ ಹೆತ್ತ ತಂದೆ ತಾಯಿಯೇ ನನ್ನನ್ನು ಮಹಾರಾಣಿಯಂತೆ ಸಾಕಿದ್ದಾರೆ. ನಿನ್ನ ಈ ಅಟ್ಟಿ ಮನೆಯಲ್ಲಿ ಈ ಸಗಣಿ ವಾಸನೆಯ ಮಧ್ಯೆ ಕಸ ಗುಡಿಸೋಕೆ, ಪಾತ್ರೆ ತೊಳೆಯೋಕೆ ನನ್ನ ಕೈಲಿ ಆಗೋದೇ ಇಲ್ಲ. ನಾನೇನು ನಿನ್ನ ಮನೆಯ ಹಾಳಾಗಿ ಬಂದಿಲ್ಲ. ನಿನ್ನ ಹಾಲಿನ ಡೈರಿ ಕೆಲಸ ಏನಿದೆಯೋ ಅದನ್ನೇ ನೀನು ಹೋಗಿ ಮಾಡ್ಕೋಗು, ನನ್ನ ತಂಟೆಗೆ ಬರಬೇಡ ಅಂತ ಹೇಳಿದ್ಲು. ಆ ಮಾತು ಸೂರ್ಯನ ಎದೆಗೆ ಮುಳ್ಳಿನಂತೆ ಚುಚ್ಚಿತು. ತಾನು ಬದಲಾಗ್ತಾಳೆ ಅಂತ ನಂಬಿ ತಂದ ಹೆಂಡತಿ ಇಷ್ಟು ಕಠೋರವಾಗಿದ್ಲಲ್ಲ ಎಂದು ಆತ ಒಳಗೊಳಗೆ ನೊಂದು ಉರಿತಾ ಇದ್ದ. ಹೀಗೆ ದಿನಗಳು ಕರಗ್ತಾ ಇದ್ವು. ಒಂದು ಭೀಕರ ರಾತ್ರಿ ಇಡೀ ಸಂಸಾರದ ಚಿತ್ರಣವನ್ನೇ ಬದಲಾಯಿಸಿತು. ಅವತ್ತು ರಾತ್ರಿ ಸೂರ್ಯ ಹೈವೇಯ ಪಕ್ಕದಲ್ಲಿ ಹಾಲು ಸರಬರಾಜು ಮಾಡಿ ಬೈಕ್ನಲ್ಲಿ ಮರಳಿ ಬರ್ತಾ ಇದ್ದಾಗ ವೇಗವಾಗಿ ಬಂದ ಲಾರಿಯೊಂದು ಆತನಿಗೆ ಡಿಕ್ಕಿ ಹೊಡೆಯಿತು. ಅಪಘಾತದ ತೀವ್ರತೆಗೆ ಸೂರ್ಯ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಹಳ್ಳಿಯವರು ಅವನನ್ನು ತಕ್ಷಣವೇ ದೊಡ್ಡ ಸಿಟಿಯ ದೊಡ್ಡ ಆಸ್ಪತ್ರೆಗೆ ದಾಖಲಿಸ್ತಾರೆ. ಸುಲೋಚನಾ ಮತ್ತು ಅವಳ ತಾಯಿ ಆಸ್ಪತ್ರೆಗೆ ಓಡಿ ಬಂದಾಗ ವೈದ್ಯರು ಒಂದು ಘೋರವಾದ ಸತ್ಯವನ್ನು ಹೇಳಿದರು. ಅಪಘಾತದಲ್ಲಿ ಸೂರ್ಯನ 2 ಕಾಲುಗಳು ಮೂಳೆ ಸಂಪೂರ್ಣವಾಗಿ ಮುರಿದು ಹೋಗಿದೆ. ಆತ ಮತ್ತೆ ಎದ್ದು ನಿಲ್ಲಬೇಕಾದ್ರೆ ಕನಿಷ್ಠ 1 ವರ್ಷವಾದರೂ ಬೇಕು. ಸದ್ಯಕ್ಕೆ ಆತ ಸಂಪೂರ್ಣವಾಗಿ ಬೆಡ್ ರೆಸ್ಟ್ನಲ್ಲಿ ಇರಬೇಕು. ಆ ಮಾತು ಕೇಳಿದ ಸುಲೋಚನಾಳ ಕಾಲ ಕೆಳಗಿನ ಭೂಮಿ ಕುಸಿದಂಗಾಯಿತು. ಮನೆಯ ಯಜಮಾನ, ದಿನ ದುಡಿದು ತನಗೆ ಅನ್ನ ಹಾಕ್ತಿದ್ದ ಗಂಡ ಈಗ ಹಾಸಿಗೆಯ ಹಿಡಿದಿದ್ದಾನೆ. ಆಸ್ಪತ್ರೆಯ ಲಕ್ಷಾಂತರ ರೂಪಾಯಿ ಖರ್ಚು, ಹಟ್ಟಿಯಲ್ಲಿದ್ದ ಹಸುಗಳ ಜವಾಬ್ದಾರಿ, ಮನೆಯ ನಿರ್ವಹಣೆ ಎಲ್ಲವೂ ಒಂದೇ ಬಾರಿಗೆ ಸುಲೋಚನಳ ಹೆಗಲ ಮೇಲೆ ಬಂದು ಕೂತ್ಕೋತು. ಮನೆಯಲ್ಲಿದ್ದ ಒಂದೊಂದೇ ಪೈಸಾ ಆಸ್ಪತ್ರೆಯ ಔಷಧಿಗೆ ಕರಗತೊಡಗಿತ್ತು. ಒಂದಿನ ಸೂರ್ಯನನ್ನು ಆಸ್ಪತ್ರೆಯಿಂದ ಮನೆ ಕರೆತಂದರು. ಹಸುವಿನಿಂದ ಕರಳು ಕತ್ತರಿಸಿದ್ರು ಕೂಡ ಮನೆಯಲ್ಲಿ ಒಂದು ಹಿಡಿ ಅಕ್ಕಿ ಇಲ್ಲ. ತಾಯಿಗೆ ಗಂಜಿ ಮಾಡಿಕೊಡಲು ಹಾಲಿನ ಪೌಡರ್ ಕೂಡ ಇಲ್ಲ. ಹಣದ ತೀವ್ರ ಅಭಾವ ಎದುರಾಗಿತ್ತು. ಬೇರೆ ವಿಧಿ ಇಲ್ಲದೆ ಸುಲೋಚನಾ ಅನಿವಾರ್ಯವಾಗಿ ಹಳ್ಳಿಯ ದಿನಸಿ ಅಂಗಡಿಯ ಕಡೆಗೆ ಹೆಜ್ಜೆ ಹಾಕಿದ್ಲು. ಅವಳ ಬದುಕಿನ ಅತ್ಯಂತ ಕಠಿಣ ಪರಿಸ್ಥಿತಿ ಈಗ ಅವಳ ಮುಂದೆ ಬಂದು ನಿಂತಿದೆ. ಸುಲೋಚನಾ ಕೈಯಲ್ಲಿ ಒಂದು ಸಣ್ಣ ಖಾಲಿ ಚೀಲ ಹಿಡಿದುಕೊಂಡು ಹಳ್ಳಿಯ ಆ ದಿನಸಿ ಅಂಗಡಿಯ ಮುಂದೆ ಬಂದು ನಿಂತಾಗ ಅವಳ ಕಾಲುಗಳು ನಡುಗ್ತಾ ಇದ್ವು. ಇಷ್ಟು ದಿನ ತಾನು ಹುಟ್ಟ ಬಟ್ಟೆ, ಹರಿದ ಜೀನ್ಸ್ ಪ್ಯಾಂಟ್ ಮತ್ತು ತನ್ನ ಅಂದವನ್ನು ನೋಡಿ ಬೀಗ್ತಿದ್ದ ಆಕೆಗೆ ಇಂದು 1 kg ಅಕ್ಕಿಗಾಗಿ ಇನ್ನೊಬ್ಬರ ಮುಂದೆ ಕೈ ಚಾಚಬೇಕಾದ ಪರಿಸ್ಥಿತಿ ಬಂದೊದಗಿತ್ತು. ಆಸ್ಪತ್ರೆಯಿಂದ ಬಂದಿದ್ದ ಗಂಡ ಸೂರ್ಯ ಹಾಸಿಗೆ ಮೇಲೆ ನೋವಿನಿಂದ ನರಳುತ್ತಿದ್ದ. ಇತ್ತ ತಾಯಿ ಹಸುವಿನಿಂದ ಕಣ್ಣೀರನ್ನು ಹಾಕ್ತಿದ್ಲು. ಅಂಗಡಿಯ ಮಾಲೀಕ ತಿಮ್ಮಪ್ಪ ತಂಬಾಕನ್ನು ಜಗಿಯುತ್ತಾ ಸುಲೋಚನಳನ್ನ ಮೇಲಿಂದ ಕೆಳಗೆ ನೋಡ್ತಾ ಇದ್ದಾನೆ. ಅವಳ ಮುಖದಲ್ಲಿದ್ದ ಜಂಬ, ಆಟಿಟ್ಯೂಡ್ ಎಲ್ಲವೂ ಕೂಡ ಕರಗಿ ಎಲ್ಲೋ ಹೋಗಿದೆ. ಏನಮ್ಮ ಸುಲೋಚನಮ್ಮನವರೇ, ಜಮೀನ್ದಾರರ ಮಗಳೇ, ಇವತ್ತು ನಮ್ಮ ಸಣ್ಣ ಅಂಗಡಿ ಕಡೆ ಬಂದ್ಬಿಟ್ಟಿದ್ದೀರಿ, ಏನು ಬೇಕಿತ್ತು ಅಂತ ತಿಮ್ಮಪ್ಪ ಮುಖದಲ್ಲೊಂದು ವ್ಯಂಗ್ಯದ ನಗು ಬೀರುತ್ತಾ ಕೇಳಿದ್ದ. ಸುಲೋಚನಾ ಧ್ವನಿ ಸಣ್ಣದಾಗಿ ಹೊರಡಿತು. ತಿಮ್ಮಪ್ಪಣ್ಣ, ಸೂರ್ಯನಿಗೆ ಅಪಘಾತ ಆಗಿರೋದು ನಿಮ್ಗೆ ಗೊತ್ತಲ್ವಾ? ಮನೆಯಲ್ಲೊಂದು ಇಡೀ ಅಕ್ಕಿ ಕೂಡ ಇಲ್ಲ. ಒಂದು 5 kg ಅಕ್ಕಿ, ಸ್ವಲ್ಪ ಬೇಳೆ ಸಾಲವಾಗಿ ಕೊಡಿ. ಸೂರ್ಯ ಗುಣಮುಖನಾದ ಮೇಲೆ ದುಡಿದು ನಿಮ್ಮ ಹಣ ವಾಪಸ್ ಕೊಡ್ತೀವಿ. ತಿಮ್ಮಪ್ಪ ಜೋರಾಗಿ ನಗ್ದ. ಆ ನಗುವಿನ ಸದ್ದಿಗೆ ಅಂಗಡಿಯ ಸುತ್ತಮುತ್ತ ನಿಂತಿದ್ದ ಹಳ್ಳಿಯ 4-5 ಜನ ಇವಳ ಕಡೆಯೇ ನೋಡೋಕ್ಕೆ ಆರಂಭಿಸಿದ್ರು. ಸಾಲನಾ ನಿನ್ಗ? ಏನಮ್ಮ ಸುಲೋಚನಾ, ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಅಷ್ಟೊಂದು ಆ್ಯಟಿಟ್ಯೂಡ್ ತೋರಿಸಿ ಕುಣಿತಾ ಇದ್ರಿ, ಇವತ್ತೊಂದು 5 kg ಅಕ್ಕಿಗೆ ಸಾಲ ಕೇಳ್ತಿದ್ದೀರಾ? ಮೊಬೈಲ್ ಮುಂದೆ ಹರಿದ ಜೀನ್ಸ್ ಹಾಕ್ಕೊಂಡು ನಡ್ಸೋದು ಸುಲಭ, ಬದುಕು ನಡ್ಸೋದು ಕಷ್ಟ ಅಂತ ಈಗ ಗೊತ್ತಾಯ್ತಾ? ಮನೆಯ ಒಂದು ಕೆಲಸ ಕಲಿಯಾದ ಸೋಮಾರಿ ನೀನೇ ದುಡಿದು ನನ್ನ ಸಾಲ ತೀರಿಸ್ತೀಯಾ? ಮೊದಲು ಇಲ್ಲಿಂದ ಹೊರಟು ಹೋಗು, ಸಾಲ ಗೀಲ ಕೊಡೋಕೆ ಆಗಲ್ಲ ಎಂದು ಇಡೀ ಊರಿನವರ ಮುಂದೆ ಹಂಗಿಸಿ ಗದರಿಸ್ತಾನೆ. ಅಲ್ಲೇ ನಿಂತಿದ್ದ ಹಳ್ಳಿಯ ಹೆಣ್ಣು ಮಕ್ಕಳು ಅಹಂಕಾರ ಇರಬಾರ್ದು, ಆದರೆ ಇವತ್ತು ನೋಡು, ಗಂಡ ಹಾಸಿಗಿಡಿದ ತಕ್ಷಣ ಮಹಾರಾಣಿ ಭಿಕ್ಷುಗಳ ಥರ ಬಂದ್ಬಿಟ್ಲು ಎಂದು ಗುಸುಗುಸು ಮಾತಾಡುತ್ತಾ ಮೊದಲಿಸಿದ್ಲು. ಆ ಮಾತುಗಳು ಕಟು ಜಗತ್ತಿನ ಅವಮಾನ ಸುಲೋಚನಳ ಎದೆಗೆ ನೇರವಾಗಿ ನಾಟಿದ್ವು.
ಅವಳ ಕಣ್ಣುಗಳಿಂದ ನೀರು ಧಾರೆ ಧಾರೆಯಾಗಿ ಹರಿತಾ ಇತ್ತು. ಮುಖ ಮುಚ್ಚಿಕೊಂಡು ಅಲ್ಲಿಂದ ಓಡ್ ಬಂದ ಸುಲೋಚನಾ ಮನೆಗೆ ಬಂದು ಕನ್ನಡಿಯ ಮುಂದೆ ನಿಂತಳು. ಕನ್ನಡಿಯಲ್ಲಿದ್ದ ತನ್ನ ಐಷಾರಾಮಿ ಬಟ್ಟೆಗಳು, ಆ ಮಾಡ್ರನ್ ರೂಪ ಈಗ ಅವಳಿಗೆ ಅಸಹ್ಯವಾಗಿ ಕಾಣ್ತು. ಈ ಸೌಂದರ್ಯದಿಂದ ನನ್ನ ಕುಟುಂಬದ ಹಸಿವು ನೀಗಿಸಲು ಆಗ್ಲಿಲ್ವಲ್ಲ ಎಂದು ಜೋರಾಗಿ ಅಳುತ್ತಾ ಅಲ್ಲೇ ಇದ್ದ ಕಲ್ಲನ್ನು ತೆಗೆದು ಆ ಕನ್ನಡಿಯ ಮುಂದೆ ಎಸೆದ್ಲು. ಕನ್ನಡಿ ನೂರು ಚೂರಾಗಿ ಹೊಡೆದು ಬಿತ್ತು. ಆ ಹೊಡೆದ ಕನ್ನಡಿಯ ಚೂರುಗಳ ಜೊತೆಗೆ ಸುಲೋಚನಳಲ್ಲಿದ್ದ ಹಳೆಯ ಅಹಂಕಾರವು ಕೂಡ ಶಾಶ್ವತವಾಗಿ ಪುಡಿಪುಡಿಯಾಗಿ ಹೋಯಿತು. ಮರುಕ್ಷಣವೇ ಅವಳ ಕಣ್ಣೀರು ಒಣಗಿ ಆ ಕಣ್ಣುಗಳಲ್ಲಿ ಒಂದು ಹೊಸ ಕಿಡಿ, ಹೊಸ ಛಲ ಮೂಡಿತು. ನನ್ನನ್ನು ಸೋಮಾರಿ ಎಂದು ಅಂಗಿಸಿ ನಕ್ಕವರ ಎದುರೇ ನಾನು ಒಬ್ಬ ಶ್ರಮಜೀವಿಯಾಗಿ ತಲೆ ಎತ್ತಿ ಬದುಕದಿದ್ದರೆ ನನ್ನ ಹೆಸರು ಸುಲೋಚನಾ ಅಲ್ಲ ಅಂತ ದೃಢವಾಗಿ ನಿರ್ಧರಿಸಿದ್ಲು. ಮರುದಿನ ಬೆಳಗ್ಗೆ 5 ಗಂಟೆ. ಹಳ್ಳಿಯ ಜನ ಇನ್ನೂ ಕಣ್ಣು ಬಿಡುವ ಮುನ್ನವೇ ಸುಲೋಚನಾ ಹಾಸಿಗೆಯಿಂದ ಎದ್ಲು. ವೆಸ್ಟರ್ನ್ ಬಟ್ಟೆಗಳನ್ನು ಬದಿಗಿಟ್ಟು ತಾಯಿಯ ಹಳೆದೊಂದು ಹತ್ತಿ ಸೀರೆಯನ್ನು ಉಟ್ಕೊಂಡ್ಳು. ಕೂದಲನ್ನು ಗಟ್ಟಿಯಾಗಿ ಮುಡಿಕಟ್ಟಿ ನೇರವಾಗಿ ಸೂರ್ಯನ ಆರ್ಗಾನಿಕ್ ಹಾಲಿನ ಡೈರಿಗೆ ಅಂದರೆ ಹಟ್ಟಿಗೆ ಹೆಜ್ಜೆ ಇಟ್ಲು. ಅಲ್ಲಿ ಹಸುಗಳು ಹಸಿವಿನಿಂದ ಅಂಬಾ ಅಂತ ಕೂಗ್ತಾ ಇದ್ವು. ಹಟ್ಟಿಯ ತುಂಬ ಸಗಣಿ ತುಂಬಿತ್ತು. ಹುಟ್ಟಿದಾಗಿನಿಂದ ಸಗಣಿ ಅಂದರೆ ಏನು ಅಂತ ಗೊತ್ತಿಲ್ಲ ವಾಸನೆಗೆ ಮೂಗು ಮುಚ್ಚಿಕೊಳ್ತಿದ್ದ ಸುಲೋಚನಾ ಇಂದು ತಾನೇ ಕಸಬರಿಕೆ ಹಿಡಿದು ಸಗಣಿ ಬಳಿಯಲು ಶುರು ಮಾಡಿದ್ಲು. ಮೊದಲ ಬಾರಿಗೆ ದಪ್ಪ ಕಸಬರಿಕೆ ಹಿಡಿದಿದ್ದರಿಂದ ಕೇವಲ ಅರ್ಧ ಗಂಟೆಯಲ್ಲೇ ಅವಳ ಮೃದುವಾದ ಅಂಗೈಗಳಲ್ಲಿ ರಕ್ತದ ಬೊಬ್ಬೆಗಳು ಎದ್ದುವು. ಆ ನೋವಿಗೆ ಕಣ್ಣಲ್ಲಿ ನೀರು ಬಂದರೂ ಕೂಡ ಅವಳು ಹಿಂದೆ ಸರಿಲಿಲ್ಲ. ಹಟ್ಟಿಯನ್ನೆಲ್ಲ ಸ್ವಚ್ಛಗೊಳಿಸಿ ಹಸುಗಳಿಗೆ ಹುಲ್ಲು ಹಾಕಿದ್ಲು. ಅಷ್ಟರಲ್ಲೇ ಸೂರ್ಯನ ಹಳೆಯ ಕೆಲಸಗಾರ ಮಂಜಣ್ಣ ಅಲ್ಲಿಗೆ ಬಂದ. ಸುಲೋಚನಳ ಸ್ಥಿತಿ ನೋಡಿ ಆತನಿಗೆ ಕರುಳು ಚುರುಕಂದಿತ್ತು. ಅಮ್ಮವ್ರೆ, ನೀವ್ಯಾಕೆ ಕೆಲಸ ಮಾಡ್ತೀರಿ? ನಿಮ್ಮ ಕೈಯೆಲ್ಲ ಬೊಬ್ಬೆ ಹೊಡೆದೈತೆ ಎಂದಾಗ ಸುಲೋಚನಾ ಕಣ್ಣೀರು ಮರೆಸುತ್ತಾ, ಇಲ್ಲ ಮಂಜಣ್ಣ, ಇಷ್ಟು ದಿನ ನಾನು ಸೋಮಾರಿಯಾಗಿ ತಪ್ಪು ಮಾಡಿದ್ದಕ್ಕೆ ಹೀಗಾಯಿತು. ನನ್ನ ಗಂಡನಿಗಾಗಿ, ನನ್ನ ಸಂಸಾರಕ್ಕಾಗಿ ನಾನು ದುಡಿಲೇಬೇಕು. ನನಗೆ ಹಾಲು ಕರೆಯುವುದನ್ನು ಹೇಳ್ಕೊಡು ಅಂತ ಬೇಡ್ಕೊಂಡ್ಳು. ಮಂಜಣ್ಣನ ಮಾರ್ಗದರ್ಶನದಲ್ಲಿ ಸುಲೋಚನಾ ಹಸುವಿಗೆ ಹಾಲನ್ನು ಕುಡಿಸೋದು, ಹಾಲನ್ನ ಕರೆಯೋದನ್ನ ಕಲಿತ್ಲು. ಮೊದಲ ದಿನ ಹಸು ಒದ್ದಾಗ ಕೆಳಗೆ ಬಿದ್ಲು. ಆದರೂ ಛಲ ಬಿಡದೆ ಹಾಲಿನ ಕ್ಯಾನ್ಗಳನ್ನು ತುಂಬಿಸಿದ್ಲು. ದಿನವಿಡೀ ಬೆವರು ಸುರಿಸಿ ಹಳ್ಳಿಯ ಮನೆ ಮನೆಗೆ ನಡೆದುಕೊಂಡು ಹೋಗಿ ತಾನೇ ಹಾಲನ್ನು ತಲುಪಿಸಲು ಶುರು ಮಾಡಿದ್ಲು. ಯಾರು ಹಿಂದೆ ಅವಳನ್ನು ನೋಡಿ ನಕ್ಕಿದ್ರೋ ಅವರೆಲ್ಲ ಸುಲೋಚನಾ ಬೆವರು ಸುರಿಸಿ ದುಡಿಯುತ್ತಿರುವುದನ್ನು ನೋಡಿ ಬಹಳ ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಟ್ಕೊಂಡು ಇದು ಸತ್ಯನೋ ಸುಳ್ಳೋ ಅನ್ನೋ ರೀತಿ ಬೆರಗಾಗಿದ್ರು. ಆದರೆ ಬರೀ ಹಾಲಿನ ವ್ಯಾಪಾರದಿಂದ ಆಸ್ಪತ್ರೆಯ ದೊಡ್ಡ ಸಾಲ ತೀರಿಸಲು ಸಾಧ್ಯವಿರಲಿಲ್ಲ. ಸುಲೋಚನಳಿಗೆ ಏನಾದರೂ ವಿಭಿನ್ನವಾಗಿ ಮಾಡಬೇಕನ್ನಿಸ್ತು. ಕರಾವಳಿ ಭಾಗದಲ್ಲಿ ಪ್ರಕೃತಿದತ್ತವಾಗಿ ಸಿಗುವ ಶುದ್ಧವಾದ ಹಾಲನ್ನು ಬಳಸಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಏನಾದರೂ ಉದ್ಯಮ ಆರಂಭಿಸಲು ಯೋಚಿಸಿದ್ಲು. ಅವಳಿಗೆ ನೆನಪಾಗಿದ್ದು ಅಜ್ಜಿ ಮಾಡ್ತಿದ್ದ ಮಂಗಳೂರು ಮಜ್ಜಿಗೆ ಮತ್ತು ಶುದ್ಧ ಮಡಿಕೆ ತುಪ್ಪ. ಸುಲೋಚನಾ ತನ್ನ ಒಡವೆ ಒಂದನ್ನು ಅಡವಿಟ್ಟು ಸ್ವಲ್ಪ ಹಣ ತಂದ್ಲು. ಅದರಿಂದ ಹಳ್ಳಿಯ ಕುಂಬಾರರ ಬಳಿ ಹೋಗಿ 100 ಸಣ್ಣ ಸಣ್ಣ ಹಾಗೂ ದೊಡ್ಡ ದೊಡ್ಡ ಮಣ್ಣಿನ ಮಡಿಕೆಗಳನ್ನು ಖರೀದಿಸಿದ್ಲು. ಹಟ್ಟಿಯ ಶುದ್ಧ ಆರ್ಗಾನಿಕ್ ಹಾಲನ್ನು ಹಾಕಿ ಮುಂಜಾನೆ ಎದ್ದು ತಾನೇ ಮಡಿಕೆಯಲ್ಲಿ ಕಡಿದು ಬೆಣ್ಣೆ ತೆಗೆದ್ಲು. ಆ ಬೆಣ್ಣೆಯನ್ನು ಕರಗಿಸಿ ಗಮಗಮಿಸುವ ಶುದ್ಧ ತುಪ್ಪವನ್ನ ಮಾಡಿದ್ಲು. ಮಣ್ಣಿನ ಮಡಿಕೆಗಳಿಗೆ ತುಂಬಿಸಿದ್ಲು. ಹಾಗೆ ಜೀರಿಗೆ, ಶುಂಠಿ, ಹಸಿರುಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಮೆಂತ್ಯ ಒಗ್ಗರಣೆ ಕೊಟ್ಟು ತಣ್ಣನೆಯ ಮಂಗಳೂರು ಮಜ್ಜಿಗೆಯನ್ನ ಸಣ್ಣ ಮಣ್ಣಿನ ಲೋಟಗಳಲ್ಲಿ ಸಿದ್ಧಪಡಿಸಿದ್ಲು. ತನ್ನ ತಾಯಿಯ ಸಹಾಯದೊಂದಿಗೆ ಹಳ್ಳಿಯ ಹತ್ತಿರ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಒಂದು ಸಣ್ಣ ತಾತ್ಕಾಲಿಕ ಮರದ ಅಂಗಡಿಯನ್ನ ಇಟ್ಲು. ಅದಕ್ಕೆ ಹಳೆಯ ಮಣ್ಣಿನ ಹೆಂಚುಗಳನ್ನು ಮೇಲ್ಛಾವಣಿಯಾಗಿ ಬಳಸಿ ಗ್ರಾಮೀಣ ಶೈಲಿಯಲ್ಲಿ ಕಂಗೊಳಿಸುವಂತೆ ಒಂದು ಆಕರ್ಷಣೀಯವಾಗಿ ಮಾಡಿದ್ಲು. ಬಿಸಿಲಿನಲ್ಲಿ ಧೂಳಿನ ಮಧ್ಯೆ ನಿಂತು ಹೆದ್ದಾರಿಯಲ್ಲಿ ಹೋಗುವ ಕಾರು, ಬಸ್ಗಳನ್ನು ನೋಡಿ ಕೈ ತೋರಿಸಿ ಆಕೆ ಕರೆಯಲಾರಂಭಿಸಿದ್ಲು. ಆರಂಭದಲ್ಲಿ ಯಾರು ಬರ್ತಾ ಇರಲಿಲ್ಲ. ಆದರೆ ಒಂದು ಮಧ್ಯಾಹ್ನ ಕಾರ್ನಲ್ಲಿ ಹೋಗ್ತಿದ್ದ ಬೆಂಗಳೂರಿನ IT ದಂಪತಿಗಳು ಬಾಯಾರಿಕೆಯಿಂದ ಅವಳ ಅಂಗಡಿಯ ಮುಂದೆ ಕಾರನ್ನು ತಂದು ನಿಲ್ಲಿಸ್ತಾರೆ. ಸುಲೋಚನಾ ಮಣ್ಣಿನ ಲೋಟದಲ್ಲಿದ್ದ ತಣ್ಣನೆಯ ಗಮಗಮಿಸುವ ಮಜ್ಜಿಗೆಯನ್ನು ಅವರಿಗೆ ಪ್ರೀತಿಯಿಂದ ನೀಡಿದ್ಲು. ಆ ಮಜ್ಜಿಗೆಯ ಮೊದಲ ಸಿಪ್ ಕುಡಿದ ಆ ದಂಪತಿಗಳ ಮುಖದಲ್ಲಿ ಅದ್ಭುತವಾದ ತೃಪ್ತಿ ಕೂಡ ಮೂಡಿತು. ವಾವ್, ಇಷ್ಟು ಅದ್ಭುತವಾದ ಕಂಪ್ಲೀಟ್ ಆರ್ಗಾನಿಕ್ ಮಜ್ಜಿಗೆಯನ್ನು ನಾವು ಸಿಟಿಯಲ್ಲಿ ಎಲ್ಲೂ ಕೂಡ ಕುಡ್ದೇ ಇಲ್ಲ. ಈ ಮಣ್ಣಿನ ಮಡಿಕೆಯ ವಾಸನೆ ಮತ್ತು ಮಜ್ಜಿಗೆಯ ರುಚಿ ಅಮೋಘವಾಗಿದೆ ಎಂದು ಪ್ರಶಂಸಿಸಿದ್ರು. ಅಷ್ಟೇ ಅಲ್ಲದೆ ಅಲ್ಲಿದ್ದ ಮಣ್ಣಿನ ಮಡಿಕೆಯ ತುಪ್ಪವನ್ನು ಕೂಡ ಖರೀದಿಸಿದ್ರು. ಹೋಗುವಾಗ ಆ ದಂಪತಿಗಳು ಸುಲೋಚನಾ ಮಜ್ಜಿಗೆ ಕುಡಿಯುತ್ತಿರುವ ಫೋಟೋ ಮತ್ತು ವಿಡಿಯೋವನ್ನು ತೆಗೆದುಕೊಂಡು ಕರಾವಳಿ ಹೆದ್ದಾರಿಯ ಬೆಸ್ಟ್ ಮಡಿಕೆ ಮಜ್ಜಿಗೆ ಎಂದು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ರು.
ಅಲ್ಲಿಂದ ಸುಲೋಚನಾ ಬದುಕಿನಲ್ಲಿ ಒಂದು ಮ್ಯಾಜಿಕ್ ಆರಂಭ ಆಯಿತು ಅಂದ್ಕೊಳ್ಳಿ. ಆ ಬೆಂಗಳೂರಿನ ದಂಪತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ ಒಂದು ವಿಡಿಯೋ ರಾತ್ರೋರಾತ್ರಿ ವೈರಲ್ ಆಗಿತ್ತು. ಕರಾವಳಿಯ ಹೆದ್ದಾರಿಯಲ್ಲಿ ಸಾಗುವ ಪ್ರವಾಸಿಗರಿಗೆ, ಲಾರಿ ಚಾಲಕರಿಗೆ ಮತ್ತು ಸಿಟಿಯಿಂದ ಬರುವಂತಹ ಜನರಿಗೆ ಸುಲೋಚನಾಳ ಮಣ್ಣಿನ ಮಡಿಕೆ ಅಂಗಡಿ ಒಂದು ಪ್ರಮುಖವಾದ ಆಕರ್ಷಣೀಯವಾಗಿ ಮತ್ತು ಅದೊಂದು ಬ್ರ್ಯಾಂಡೆಡ್ ಆಗಿ ಮಾರ್ಪಟ್ಟಿತ್ತು. ಬಿಸಿಲಿನಲ್ಲಿ ಬಸವಳಿದು ಬರುವ ಜನರಿಗೆ ಆ ಮಣ್ಣಿನ ಲೋಟದ ತಣ್ಣನೆಯ ಮಂಗಳೂರು ಮಜ್ಜಿಗೆ ಅಮೃತದಂತೆ ಭಾಸವಾಗ್ತಿತ್ತು. ವ್ಯಾಪಾರ ದಿನದಿಂದ ದಿನಕ್ಕೆ ದುಪ್ಪಟ್ಟಾಗಿ ಸುಲೋಚನಾ ಬೆಳಗ್ಗೆಯಿಂದ ಸಂಜೆವರೆಗೆ ಬಿಡುವಿಲ್ಲದೆ ದುಡಿತಿದ್ಲು. ಮುಂಜಾನೆ ಹಾಲಿನ ಡೈರಿ ಕೆಲಸ, ಮಧ್ಯಾಹ್ನ ಹೈವೇ ಅಂಗಡಿಯಲ್ಲಿ ಮಜ್ಜಿಗೆ ವ್ಯಾಪಾರ, ರಾತ್ರಿ ಮನೆಗೆ ಬಂದು ಗಂಡನಿಗೆ ಔಷಧೋಪಚಾರ. ಹೀಗೆ ಅವಳ ಇಡೀ ದಿನ ಶ್ರಮದಿಂದನೇ ಕರಗ್ತಾ ಹೋಗ್ತಿತ್ತು. ಒಂದು ಕಾಲದಲ್ಲಿ ಮಧ್ಯಾಹ್ನದವರೆಗೆ ಹಾಸಿಗೆ ಬಿಟ್ಟು ಹೇಳಿದ ಸೋಮಾರಿ ಸುಲೋಚನಾ ಈಗ ದಿನಕ್ಕೆ ಕೇವಲ 4 ಗಂಟೆ ನಿದ್ದೆ ಮಾಡುವಂತಹ ಅಪ್ಪಟ ಶ್ರಮಜೀವಿಯಾಗಿ ಬದಲಾದ್ಲು. ಅವಳ ಕೈಗಳಲ್ಲಿ ಮೂಡಿದ ರಕ್ತದ ಬೊಬ್ಬೆಗಳು ಈಗ ಒಣಗಿ ದುಡಿಮೆಯ ಕಠಿಣ ಚರ್ಮವಾಗಿ ಮಾರ್ಪಟ್ಟಿತ್ತು. ಮೈಬಣ್ಣ ಸ್ವಲ್ಪ ಕಪ್ಪಗಿದ್ರೂ ಕೂಡ ಮುಖದಲ್ಲಿ ನಾನು ಸ್ವಂತ ಕಾಲಿನ ಮೇಲೆ ನಿಂತು ನನ್ನ ಕುಟುಂಬವನ್ನು ಸಾಕ್ತಿದ್ದೇನೆ ಎಂಬಂತಹ ಸ್ವಾಭಿಮಾನದ ಗತ್ತು ಮೂಡ್ತು. 6 ತಿಂಗಳುಗಳು ಹುರುಳಿ ಹೋಗ್ತಾ ಇದ್ದಾವೆ. ಸುಲೋಚನಳ ಪರಿಶ್ರಮದಿಂದ ಆಸ್ಪತ್ರೆಯ ಸಾಲವೆಲ್ಲ ಸಂಪೂರ್ಣವಾಗಿ ತೀರಿ ಹೋಯಿತು. ಅಷ್ಟೇ ಅಲ್ಲದೆ ಅವಳ ಆರ್ಗಾನಿಕ್ ಮಜ್ಜಿಗೆ ಮತ್ತು ಮಣ್ಣಿನ ಮಡಿಕೆ ತುಪ್ಪದ ಬ್ರ್ಯಾಂಡ್ ಇಡೀ ಜಿಲ್ಲೆಯೊಳಗೆ ಅತ್ಯಂತ ಪ್ರಸಿದ್ಧವಾದ ಒಂದು ಬ್ರ್ಯಾಂಡ್ ಆಯಿತು. ಮನೆಯಲ್ಲಿ ಹಾಸಿಗೆ ಮೇಲೆ ಮಲಗಿದ್ದ ಸೂರ್ಯ ಈಗ ವಾಕರ್ ಸಹಾಯದಿಂದ ನಿಧಾನವಾಗಿ ಹೆಜ್ಜೆ ಇಡೋಕೆ ಶುರು ಮಾಡಿದ್ದಾನೆ. ತಾನು ಹಾಸಿಗೆ ಹಿಡಿದಾಗ ಇಡೀ ಮನೆಯನ್ನ ತನ್ನ ಹೆಗಲ ಮೇಲೆ ಹೊತ್ತು ಊರಿನವರ ಅಂಗಿನ ಮಾತುಗಳಿಗೆ ತನ್ನ ದುಡಿಮೆಯ ಮೂಲಕವೇ ಉತ್ತರ ನೀಡಿದಂತಹ ಈ ಹೆಂಡತಿಯನ್ನ ನೋಡಿದಾಗ ಅವನ ಕಣ್ಣುಗಳು ತೇವಗೊಳ್ತಾ ಇದ್ವು. ಒಂದಿನ ಸಂಜೆ ಸುಲೋಚನಾ ವ್ಯಾಪಾರವನ್ನೆಲ್ಲ ಮುಗಿಸಿ ಮನೆಗೆ ಬಂದಾಗ ಸೂರ್ಯ ಜಗ್ಗುಲಿಯ ಮೇಲೆ ಕುಳಿತಿದ್ದ. ಹೆಂಡತಿ ಬರುವುದನ್ನೇ ಕಾಯ್ತಾ ಇದ್ದ ಆತ ಅವಳ ಹತ್ತಿರ ಬರುತ್ತಿದ್ದಂತೆ ಭಾವುಕವಾಗಿ ಅವಳ 2 ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು, ಮೃದುವಾಗಿದ್ದ ಕೈಗಳಿಗೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಕಠಿಣವಾಗಿರುವುದನ್ನು ನೋಡಿ ಅವನ ಕಣ್ಣುಗಳಿಂದ ನೀರು ಉಕ್ಕಿ ಬಂತು. ನನ್ನನ್ನು ಕ್ಷಮಿಸಿಬಿಡು ಸುಲೋಚನಾ, ನಾನು ಹಾಸಿಗೆ ಹಿಡಿದು ನಿನಗೆ ತುಂಬಾನೇ ಕಷ್ಟ ಕೊಟ್ಟೆ. ಕನ್ನಡಿಯ ಮುಂದೆ ಇರಬೇಕಾದ ನಿನ್ನ ಕೈಗಳನ್ನು ಈ ಹೊಲೆಯ ಹುರಿ ಮತ್ತು ಮಣ್ಣಿನ ಮಡಿಕೆಗಳ ಮಧ್ಯೆ ತಂದು ಎಸೆದುಬಿಟ್ಟೆ ಎಂದು ಸೂರ್ಯ ಬಿಕ್ಕಿ ಬಿಕ್ಕಿ ಹತ್ತ. ಸುಲೋಚನಾ ತಕ್ಷಣವೇ ಸೂರ್ಯನ ಕಣ್ಣೀರನ್ನು ಒರೆಸಿ ಅವನ ಮುಖ ನೋಡಿ ಪ್ರೀತಿಯಿಂದ ನಕ್ಕದ್ಲು. ಇಲ್ಲ ಸೂರ್ಯ, ನೀನನ್ನು ಕಷ್ಟ ಕೊಡಲಿಲ್ಲ, ಬದಲಿಗೆ ಬದುಕಿನ ಬೆಲೆ ಏನು ಅಂತ ಕಲಿಸ್ಕೊಟ್ಟೆ. ಅಂದು ನೀನು ಹಾಸಿಗೆ ಹಿಡಿಯದಿದ್ರೆ, ಇಡೀ ಊರು ನನ್ನನ್ನು ಸೋಮಾರಿ ಅಂದಾಗ ನಿನ್ನನ್ನು ಪರ ನಿಲ್ಲದಿದ್ರೆ ನಾನು ಇವತ್ತು ಕೇವಲ ಕನ್ನಡಿಯ ಮುಂದೆ ರೀಲ್ಸ್ ಮಾಡುವಂತಹ ಗೊಂಬೆಯಾಗಿ ಜೀವನವನ್ನು ಹೇಗೋ ಕಳೆದು ಬಿಡ್ತಿದ್ದೆ. ಈ ದುಡಿಮೆ ನನ್ನ ಮೇಲೆ ಗೌರವವನ್ನು ತಂದುಕೊಟ್ಟಿದೆ ಎಂದು ಗಂಡನ ಹೆಗಲ ಮೇಲೆ ತಲೆ ಇಟ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ಲು. ಆ ದಂಪತಿಗಳ ನಡುವಿನ ಪ್ರೀತಿ ಈಗ ಎಂದಿಗಿಂತಲೂ ಗಟ್ಟಿಯಾಗಿತ್ತು. 1 ವರ್ಷದ ನಂತರ ಸೂರ್ಯ ಸಂಪೂರ್ಣವಾಗಿ ಗುಣಮುಖನಾಗಿ ಸೂರ್ಯ ಮತ್ತು ಸುಲೋಚನಾ ಇಬ್ಬರು ಕೂಡ ಜೊತೆಯಾಗಿ ಸಣ್ಣ ಮರದ ಅಂಗಡಿಯನ್ನ ಮಣ್ಣಿನ ಮಡಕೆ ಆರ್ಗಾನಿಕ್ಸ್ ಎಂಬ ದೊಡ್ಡ ಹೈವೇ ರೆಸ್ಟೋರೆಂಟ್ ಮತ್ತು ಆರ್ಗಾನಿಕ್ ಡೈರಿ ಔಟ್ಲೆಟ್ ಆಗಿ ಪರಿವರ್ತಿಸಿದ್ರು. ಅಲ್ಲಿ ಕೇವಲ ಮಜ್ಜಿಗೆ ಮಾತ್ರವಲ್ಲದೆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ದ ಸಾಂಪ್ರದಾಯಿಕ ಕರಾವಳಿ ಶೈಲಿಯ ಊಟ, ಶುದ್ಧ ತುಪ್ಪದ ಸಿಹಿ ತಿಂಡಿಗಳು ಹಾಗೆ ಇನ್ನಿತರ ದಿನಸಿ ಸಾಮಗ್ರಿಗಳು ಸಿಗಲು ಆರಂಭಿಸಿದ್ವು. ಸುಲೋಚನಾಳ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ, ಅದ್ಭುತ ಕೈರುಚಿಗೆ ಮಾರು ಹೋದ ಗ್ರಾಹಕರು ಮುಗಿಬಿದ್ದು ಬರಲು ಆರಂಭಿಸಿದ್ರು. ಕೆಲವೇ ವರ್ಷಗಳಲ್ಲಿ ಮಂಗಳೂರು, ಉಡುಪಿ ಮತ್ತು ಬೆಂಗಳೂರು ಪ್ರಮುಖ ನಗರಗಳಲ್ಲೂ ಮಣ್ಣಿನ ಮಡಿಕೆ ಆರ್ಗಾನಿಕ್ಸ್ನ ಬ್ರಾಂಚ್ಗಳು ಆರಂಭವಾಗಿ ಶುರುವಾದವು. ಒಂದು ಕಾಲದಲ್ಲಿ 1 kg ಅಕ್ಕಿಗೆ ಅಂಗಡಿಯವನ ಮುಂದೆ ಕೈಚಾಚಿ ಅವಮಾನಕ್ಕೆ ಒಳಗಾದಂತಹ ಅನುಭವಿಸುತ್ತಿದ್ದ ಅದೇ ಸುಲೋಚನಾ ಇದು ತಿಂಗಳಿಗೆ 5 ರಿಂದ ಸುಮಾರು 6 ಲಕ್ಷ ರೂಪಾಯಿ ಸಂಪಾದಿಸುವ ಯಶಸ್ವಿ ಗ್ರಾಮೀಣ ಮಹಿಳಾ ಉದ್ಯಮಿಯಾಗಿ ದೇಶಾದ್ಯಂತ ಪ್ರಖ್ಯಾತಿಯಾಗಿ ಗುರುತಿಸಿಕೊಳ್ತಾಳೆ. ಅಷ್ಟೇ ಅಲ್ಲದೆ ಅವಳು ತನ್ನ ಸಂಸ್ಥೆಯಲ್ಲಿ ಹಳ್ಳಿಯ 100 ಬಡ ಮತ್ತು ಅಸಹಾಯಕ ಮಹಿಳೆಯರಿಗೆ, ಅದರಲ್ಲೂ ವಯಸ್ಸಾದವರಿಗೆ ಉದ್ಯೋಗ ನೀಡಿ ಅವರಿಗೆ ಸ್ವಾವಲಂಬಿ ಬದುಕಿನ ಪಾಠ ಹೇಳಿಕೊಡ್ತಾಳೆ. ಯಾವ ಹುಡುಗಿಗೆ ಸಂಸಾರ ನಡೆಸೋಕೆ ಬರೋದಿಲ್ಲ ಎಂದು ಇಡೀ ಊರು ಅಂಗಿಸುತ್ತೋ, ಇಂದು ಅದೇ ಹುಡುಗಿ 100 ಕುಟುಂಬಗಳಿಗೆ ಅನ್ನ ನೀಡುವಂತಹ ಅನ್ನದಾತೆಯಾಗಿ ಬೆಳೀತಾಳೆ. ಒಂದು ದಿನ ಸುಲೋಚನಾ ತನ್ನ ಐಷಾರಾಮಿ ಕಾರ್ನಲ್ಲಿ ಹಳ್ಳಿಯ ರಸ್ತೆಯಲ್ಲಿ ಸಾಗ್ತಿದ್ದಾಗ ಹಿಂದೆ ಅವಳಿಗೆ ಸಾಲ ಕೊಡದೆ ಅವಮಾನಿಸಿದ ಅದೇ ಅಂಗಡಿಯ ತಿಮ್ಮಪ್ಪ ಗೌರವದಿಂದ ಎದ್ದು ನಿಂತು ಕೈ ಮುಗಿತಾನೆ. ಸುಲೋಚನಾ ಕಾರಿನ ಗಾಜನ್ನ ಇಳಿಸಿ ಅವನನ್ನು ನೋಡಿ ಒಂದು ಸಣ್ಣ ನಗು ಬೀರ್ತಾಳೆ. ಆ ನಗುವಿನಲ್ಲಿ ಯಾವುದೇ ಸೇಡಿರಲಿಲ್ಲ. ಬದಲಿಗೆ ನೀನು ಅಂದು ಮಾಡಿದ್ದ ಅವಮಾನವೇ ಇಂದು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿರೋದು ಎಂಬ ಕೃತಜ್ಞತೆ ಇತ್ತು. ನೆನಪಿಡಿ ಸ್ನೇಹಿತರೆ, ಜೀವನದಲ್ಲಿ ಕಷ್ಟಗಳು ಬಂದಾಗ ಬದುಕು ಅಲ್ಲಿಗೆ ಮುಗಿಯಲ್ಲ.
ಅಂತ ಹೇಳಿ ಮಲಗಬಾರ್ದು. ನಮಗೆ ಎದುರಾಗುವ ಅವಮಾನಗಳನ್ನು ಮೆಟ್ಟುಗಳನ್ನಾಗಿ ಮಾಡಿಕೊಂಡು ತಪ್ಪುಗಳನ್ನು ತಿದ್ಕೊಂಡು ಛಲದಿಂದ ಎದ್ದು ನಿಂತರೆ ಈ ಜಗತ್ತಿನಲ್ಲಿ ನಾವು ಇತಿಹಾಸವನ್ನು ಖಂಡಿತ ಸೃಷ್ಟಿಸಬಹುದು ಎಂಬುದಕ್ಕೆ ಸುಲೋಚನಾಳ ಜೀವನವೇ ಸಾಕ್ಷಿ ಅಂತ ಹೇಳಲಾಗುತ್ತೆ. ಕತೆ ಸಂಪೂರ್ಣವಾಗಿದೆ. ಈ ಕತೆ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ? ದಯವಿಟ್ಟು ಅಭಿಪ್ರಾಯವನ್ನು ಕಮೆಂಟ್ ಮಾಡದೆ ಹೋಗೋಗಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕತೆ ಹೈಪ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ.